ಚಿತ್ತಾರ ಸ್ಟಾರ್ ಅವಾರ್ಡ್ಸ್ 2024ರ ಈ ಒಂದು ಅದ್ಭುತವಾದ ಸಮಾರಂಭಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಮುಂದಿನ ಅವಾರ್ಡ್ ಯಾವ್ದಪ್ಪ ಅಂದ್ರೆ, ಸಿನಿಮಾ ಹಿಟ್ ಆಗೋದಕ್ಕೆ ಹೀರೋ ಹೀರೋಯಿನ್ ಎಷ್ಟು ಮುಖ್ಯನೋ ಕಥೆಗೆ ಜೀವ ತುಂಬುವಂತ ಪೋಷಕ ಪಾತ್ರಗಳು ಅಷ್ಟೇ ಮುಖ್ಯ ಆಗುತ್ತೆ. ಅದರಲ್ಲೂ ಈ ಅಕ್ಕ, ಅತ್ತಿಗೆ, ಅಮ್ಮ ಇಂಥ ಪಾತ್ರಗಳನ್ನ ಮಾಡುವಂತ ಫೀಮೇಲ್ ಸಪೋರ್ಟಿಂಗ್ ಆಕ್ಟರ್ಗಳು ಸಿನಿಮಾ ಹಿಟ್ ಆಗಕ್ಕೆ ಸಿಕ್ಕಾಬಡೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿರ್ತಾರೆ. ನಮ್ಮ ಮುಂದಿನ ಅವಾರ್ಡ್ ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ಫೀಮೇಲ್. ಈ ಒಂದು ಪ್ರಶಸ್ತಿಯನ್ನು ಕೊಡೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ಕನ್ನಡ ಚಿತ್ರರಂಗದ ಹೆಮ್ಮೆಯ ನಟಿ ಮಾಲಾಶ್ರೀ ಮ್ಯಾಮ್. ವೆಲ್ಕಮ್ ವೆಲ್ಕಮ್. ಎಸ್, ಓಕೆ ಮಾಲಾಶ್ರೀ ಮ್ಯಾಮ್, ಮೊದಲನೇದಾಗಿ ಚಿತ್ತಾರ ಅವಾರ್ಡ್ಸ್ಗೆ ನಿಮಗೆ ಸ್ವಾಗತ. ಥ್ಯಾಂಕ್ ಯು. ಹೆಂಗ್ ಅನಿಸ್ತಾ ಇದೆ? ತುಂಬಾ ಖುಷಿ ಅನಿಸ್ತಾ ಇದೆ. ಇದು ಒಂಥರ ನನಗೆ ವೆರಿ ವೆರಿ ಸ್ಪೆಷಲ್. ಯಾಕೆ ಇವತ್ತು? ಬಿಕಾಸ್ ನನ್ನ ಮಗಳು ಕೂಡ ನಾಮಿನೇಟ್ ಆಗಿದ್ದಾರೆ. ಹಾ, ನಿಮ್ಮ ಮಗಳು ಕೂಡ ಫಸ್ಟ್ ಟೈಮ್ ನಾಮಿನೇಟ್ ಆಗಿರೋದಾ ಇದು? ಎಸ್, ಸೋ ಸ್ಪೆಷಲ್. ಆಕ್ಚುಲಿ ನೋಡಿ, ನಿಮ್ಮ ಮಗಳು ಹೀರೋಯಿನ್ ಆಗಿದ್ದಾರೆ, ಆದ್ರೆ ಅವ್ರಿಗೆ ಇನ್ನೂ ಕಾಂಪಿಟೇಷನ್ ಕೊಡೋ ತರ ನೀವೇ ರೆಡಿ ಆಗಿ ಬಂದಿರಲ್ಲ. ಹೆಂಗೆ? ನನ್ನ ಸ್ಟೈಲೇ ಇದು. ಇನ್ನು ಅದೇ ರಾಮಾಚಾರಿ ನೋಡಿರೋ ತರನೇ ಅನ್ನಿಸ್ತಾರೆ. ಏನ್ರಪ್ಪ ನಿಮ್ಗೆ ಅನಿಸ್ತಾ ಇದೆಯಾ? ಅಲ್ಲ ನೋಡಿ ಎಷ್ಟು ಜನ ಹೂ ಅಂತ, ನಮ್ಮ ಶನೈ ಸರು ಹೂ ಅಂತ ಇದ್ದಾರೆ. ಮಾಲಾಶ್ರೀ ಮ್ಯಾಮ್ ಅಂದ್ರೆ ಈಗಲೂ ಅದೇ ಕ್ರೇಜ್ ಇದೆ ಜನರಿಗೆ. ಬರ್ಲಿ ಮಾಲಾಶ್ರೀ ಮ್ಯಾಮ್ ಒಂದ್ಸಲ ಚಪ್ಪಾಳೆ. ಆಕ್ಚುಲಿ ಮಾಲಾಶ್ರೀ ಮ್ಯಾಮ್ ಅಂದ್ರೆ ಇವತ್ತಿಗೂ ಅದೇ ಕ್ರೇಜ್. ಎಷ್ಟು ಜನಕ್ಕಿದೆ? ಕೈ ಎತ್ತಿ ನೋಡೋಣ. ಓ, ಅರ್ಧ ಹಾಲೇ ಎತ್ತ. ಒಂದ್ ಸೌಂಡ್ ಬರ್ಲಿ ಅಲ್ಲಿಂದಾನೆ ಜೋರಾಗಿ. ಎಲ್ಲ ರಾಮಾಚಾರಿ ಟೈಮಲ್ಲಿ ಇದ್ದವರೇ ಕೈ ಎತ್ತುತ್ತಾ ಇದ್ದೀರಾ? ಪಕ್ಕದಲ್ಲಿ ನಿಮ್ ವೈಫ್ ಇದಾರಾ? ಇರ್ಲಿ, ಅದು ಪರವಾಗಿಲ್ಲ. ಒಟ್ಟಲ್ಲಿ ಮುಂದಿನ ಅವಾರ್ಡ್ಗೆ ಹೋಗುವಂತ ಸಮಯ. ಎಸ್ ಮಾಲಾಶ್ರೀ ಮ್ಯಾಮ್, ಬಹಳಷ್ಟು ಜನ ಈಗ ಹೀರೋಗಳಾಗಬೇಕು ಅಂತಾರೆ, ಹೀರೋಯಿನ್ಗಳಾಗಬೇಕು ಅಂತಾರೆ. ನಾನು ಆಗೋಣ ಅಂತಿದ್ದೀನಿ, ಅದೇನಿಲ್ಲ. ಅಲ್ಲ, ಆಗೋಣ ಅಂತಿದ್ದೀನಿ. ಈಗ ನಾನು ಹೀರೋ ಆದ್ರೆ ನೆಕ್ಸ್ಟ್ ನಿಮ್ಮ ಮಗಳನ್ನ ಹೀರೋಯಿನ್ ಆಗಿ ಕಳಿಸ್ತೀರಾ? ಅರ್ಥ ಆಗಿಲ್ಲ. ನಾನು ಹೀರೋ ಆದ್ರೆ ನೆಕ್ಸ್ಟ್ ನಿಮ್ಮ ಮಗಳನ್ನ ಹೀರೋಯಿನ್ ಆಗಿ ಕಳಿಸ್ತೀರಾ? ಏನು ಕೇಳಿಸ್ಲಿಲ್ಲ. ಸರಿ, ನೀವೇ ಹೀರೋಯಿನ್ ಆಗಿ ಬರ್ತೀರಾ? ಅದು ಅಸಲು ಕೇಳಿಸ್ಲಿಲ್ಲ. ಏನು ಕೇಳಿಸ್ತು ತಾನೆ? ಇಲ್ಲ, ಅದೇ ನಾನು ತಪ್ಪಿ ಇಲ್ಲಿ ಯಾರೋ ಇರೋರು ದೊಡ್ಡ ಮನ್ಸು ಮಾಡಿ ನನಗೂ ಒಂದು ಪ್ರೊಡ್ಯೂಸ್ ಮಾಡಿ ನೋಡಿ. ಎಷ್ಟೊಂದು ಜನ ಸ್ಪಾನ್ಸರ್ಸ್ ಎಲ್ಲ ಇದ್ದಾರೆ, ಅವ್ರ ಹೆಸರು ನಾನು ಗಂಟ್ಲಕ್ಕಿ ತಗೋತಕ್ಕ ಹೇಳ್ತಾ ಇದ್ದೀನಿ. ಆ ಸೌಭಾಗ್ಯಕ್ಕಾದ್ರೂ ನನಗೊಂದು ಪ್ರೊಡ್ಯೂಸ್ ಮಾಡಿ ನನ್ನನ್ನ ಬಂದು ಒಂದು ಕಡಕ್ ಆಫೀಸರ್ ಮಾಡಿ ಇವರನ್ನು ಒಡೆಯೋ ತರ ಮಾಡಿ ದೊಡ್ಡ ಸಕ್ಸಸ್ ಆಗಿ. ಓ, ನೀವಿನ್ನು ದುರ್ಗಿಲೇ ಇದ್ದಾರೆ. ಬಟ್ ಆಕ್ಚುಲಿ ನಿಮ್ಮ ಮಗಳನ್ನ ಹೀರೋಯಿನ್ ಆಗಿ ಕಳಿಸ್ಬೋದಾ? ಎಲ್ಲಿ ಕಳಿಸ್ಬೇಕು? ಅಲ್ಲ, ಈ ಸಿನಿಮಾಗೆ ಆಕ್ಟಿಂಗ್ಗೆ ಮಾಡ್ತಾ ಇದಾರಲ್ಲ. ಅಲ್ಲ, ನನ್ ಜೊತೆ ನಿಮ್ ಜೊತೆನೆ. ನೀವ್ ಯಾರು? ಕಾರ್ಯಕ್ರಮ ಮುಂದುವರ್ಸೋಣ. ಮತ್ತೊಮ್ಮೆ ಚಿತ್ತಾರ ಸ್ಟಾರ್ ಅವಾರ್ಡ್ಸ್ 2024ಕ್ಕೆ ಸ್ವಾಗತ ಸುಸ್ವಾಗತ. ಬಟ್ ಈಗ ಮುಂದೆ ಒಂದು ಅದ್ಭುತವಾದ ಅವಾರ್ಡ್, ಅದನ್ನ ಕೊಡೋದಕ್ಕೆ ನೀವೇ ಬಂದಿರಾ. ಯಾವ್ದು ಅವಾರ್ಡ್? ಈ ಒಂದು ಅವಾರ್ಡ್ ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ಫೀಮೇಲ್. ಈ ಒಂದು ಪ್ರಶಸ್ತಿ ಯಾರ ಪಾಲ್ಗೆ ಹೋಗ್ತಾ ಇದೆ? ಫಸ್ಟ್ ಐ ವಾಂಟ್ ಟು ಕಂಗ್ರಾಟ್ಸ್ ಚಿತ್ತಾರ ಫಾರ್ 15 years. ಎಸ್, ಓಕೆ. ಆಮೇಲೆ ತುಂಬಾ ಖುಷಿ ಅನ್ಸುತ್ತೆ ಈ ಅವಾರ್ಡ್ ಕೊಡೋಕೆ. ಯಾಕಂದ್ರೆ ನಿಜವಾಗ್ಲೂ ಇವ್ರು ಹೇಳ್ದಂಗೆ ಹೀರೋ ಹೀರೋಯಿನ್ ಜೊತೆಲಿ ಇವರೆಲ್ಲ ಇದ್ರೇನೆ ಆ ಒಂದು ಸಿನಿಮಾ ಕಲೆನೇ ಬರುತ್ತೆ. ಎಕ್ಸಾಕ್ಟ್ಲಿ. ಅಂಡ್ ಆ ಹೀರೋ ಹೀರೋಯಿನ್ ಎತ್ತಿರ್ಸೋದು ಇವರೆಲ್ಲ. ಎಕ್ಸಾಕ್ಟ್ಲಿ ಅಲ್ವಾ? ಸೊ ಐ ರಿಯಲಿ ಅಪ್ರಿಷಿಯೇಟ್ ಆಲ್ ದ ಕೋ-ಸ್ಟಾರ್ಸ್ ಹೂ ಡಿಡ್ ಇನ್ ದಟ್ ಫಿಲಮ್. ಅದು ತುಂಬಾ ಖುಷಿ ಅನ್ಸುತ್ತೆ. ಲವ್ಲಿ. ಖಂಡಿತವಾಗ್ಲೂ ಈ ಒಂದು ಪ್ರಶಸ್ತಿಗಿಂತ ಮುಂಚೆ ಸ್ಪಾನ್ಸರ್ಸ್ ಕೂಡ ವೇದಿಕೆ ಮೇಲೆ ಕರೆದ್ಬೋಣ. ಮ್ಯಾಗ್ನಮ್ ವರ್ಲ್ಡ್ ಸಿಇಒ ಆದಂತಹ ಅವಿನಾಶ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಹಾಗೆ ವೈಸ್ ಪ್ರೆಸಿಡೆಂಟ್ ಆದ ಆದರ್ಶ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಈ ಮುಂದಿನ ಅವಾರ್ಡ್ ಬಗ್ಗೆ ಒಂದು ವಿಟಿ ಇದೆ, ವಿಟಿನ ನೋಡೋಣ. ನಾಮಿನೇಷನ್ ವಿಟಿ ಪ್ಲೀಸ್. Chitara supporting actor female. The nominees are Umashri for Kasinasara, Shruti for Katera, Meghna Gaonkar for Shivaji Suratkal, Sumalata Ambarish for Kranti, Sudha Belwadi for Kausalya Supraja Rama, Pavitra Lokesh for
Saptasagaradachayello Side A, Tara for Tagaru Palya, Harini Shrikant for Doordarshana, Tanisha Kuppanda for Unde Nama, Bhavya for Olave Mandara 2, Sparsha Rekha for Ramachari 2.0, Shailashri Aras for Kshetrapati. And the winner is... ಆಕ್ಚುಲಿ ಈ ರೇಂಜಲ್ಲಿ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ. ಸೊ ಅವಾರ್ಡ್ ಯಾರಿಗೂ ಹೋಗ್ತಾರೆ, ನಮಗೂ ಎಲ್ಲರಿಗೂ ಯಾವ ರೇಂಜಿಗೆ ಸಪೋರ್ಟಿಂಗ್ ಆಕ್ಟರ್ ಸಪೋರ್ಟ್ ಮಾಡಿದ್ದಾರೆ ಅಂದ್ರೆ ಇಷ್ಟು ರೇಂಜಲ್ಲಿ. ಬಟ್ ಇಷ್ಟು ಜನರಲ್ಲಿ ಯಾರಿಗೂ ಹೋಗ್ತದೆ ಆ ಒಂದು ಅವಾರ್ಡ್? ಬಟ್ ನಾನು ಫಸ್ಟ್ ಹೇಳ್ತೀನಿ, ಇಲ್ಲಿ ನಾಮಿನೇಟ್ಸ್ ಆಗಿರೋರು ಎಲ್ಲರೂ ನನ್ನ ಫೇವ್ರೆಟ್, ಎಲ್ಲರೂ ಎಕ್ಸ್ಟ್ರಾರ್ಡಿನರಿ ಆಕ್ಟರ್ಸ್, ಎಕ್ಸಾಕ್ಟ್ಲಿ, ಎಲ್ಲರಿಗೂ ಜೋರಾಗಿ ಚಪ್ಪಾಳೆ, ನೋ ಡೌಟ್ ಆಫ್ ಇಟ್. ಬಟ್ ಅವಾರ್ಡ್ ಇಟ್ ಗೋಸ್ ಟು ಓನ್ಲಿ ಒನ್, ಎಸ್ ಅಲ್ವಾ? ಸೊ ಎನಿ ಗೆಸ್? ಅಷ್ಟು ಜನರಲ್ಲಿ ಒಬ್ರು. ತುಂಬಾ ಕಷ್ಟ ಅಲ್ಲ ಗೆಸ್? ಸ್ವಲ್ಪ ಕಷ್ಟ ಇದೆ, ಹೌದು. ಓಕೆ, ಸೊ ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ಫೀಮೇಲ್, and my favorite, my sweetheart, my very good friend, my darling, Shruti for Katera film. Best supporting actor female goes to Shruti ma'am for Katera. Yes. ಬನ್ನಿ ಜೋರಾಗಿ ಚಪ್ಪಾಳೆ. ಎಸ್, ಈ ವರ್ಷದ ಚಿತ್ತಾರ ಸ್ಟಾರ್ ಅವಾರ್ಡ್ 2024ರ ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ಫೀಮೇಲ್ ಶ್ರುತಿ ಮೇಡಮ್ ನಿಮ್ಗೆ ಹೋಗ್ತಾ ಇದೆ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಪಾಂಡೆ. ಮೊದಲನೇದಾಗಿ ಮೇಡಮ್, ಅಯ್ಯೋ ಎಷ್ಟು ಖುಷಿ ಆಗ್ತಾ ಇದೆ ನಂಗೆ. ಅಲ್ಲಿ ಟೆನ್ಷನ್ ಆಗಿತ್ತು ಅದು ನೋಡಿ. ಖುಷಿ ಅನ್ಬಿಟ್ಟು ಯಾರು ಅಳ್ತಾರಪ್ಪ? ಇದು ಆನಂದ ಪುಷ್ಪ. ತುಂಬಾ ಖುಷಿ ಆಗ್ತದೆ ನಂಗೆ. ಪುಷ್ಪ ಅಲ್ಲ ಅಂದ್ರೆ ಹೂವ ಬಗ್ಗದೇ ಇಲ್ಲ. ಬಟ್ ನಿಜವಾಗ್ಲೂ ಈ ಒಂದು ಬೆಸ್ಟ್ ಆಕ್ಟರ್, ಸಪೋರ್ಟಿಂಗ್ ಆಕ್ಟರ್ ಈ ಒಂದು ಅವಾರ್ಡ್ ಅಲ್ಲಿ ನಮ್ಮೆಲ್ಲರ ಸಪೋರ್ಟ್ ಇತ್ತು ಅಂತ ಹೇಳಕ್ ಇಷ್ಟಪಡ್ತೀನಿ. ಹೇಗೆ ಅನ್ನಿಸ್ತಾ ಇದೆ? ನಿಮ್ ಸಪೋರ್ಟ್ಗೆ ತುಂಬಾ ಧನ್ಯವಾದಗಳು ಪಾಂಡೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಯಾವ ತರದಲ್ಲಿ ಸಪೋರ್ಟ್ ಮಾಡಿದ್ರಿ ನೀವು? ಅಂದ್ರೆ ನಾವು ಹುರಿದುಂಬಿಸಿದೀವಿ, ನಿಮ್ ಕೈಯಲ್ಲಿ ಸಾಧ್ಯ ಇದೆ, ಕಮಾನ್ ನೀವು ಮಾಡ್ಬೋದು ಮಾಡಿ, ಹಿಂಗೆಲ್ಲ ಹೇಳಿದೀವಿ. ಏನ್ ಮೇಡಮ್ ಅವತ್ತು ಹೇಳಿಲ್ವಾ ನಾವು? ನೀವು ಇದ್ರಿ. ಥ್ಯಾಂಕ್ ಯು ಪಾಂಡೆ, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಕಾಟೇರ ಈ ಚಿತ್ರ ತುಂಬ ಸ್ಪೆಷಲ್. ಕೇವಲ ನನಗೆ ಮಾತ್ರವಲ್ಲ, ಇಡೀ ನಮ್ಮ ಕನ್ನಡ ಚಿತ್ರರಂಗಕ್ಕೆ. ಬಹುಶಃ ಬಹಳ ವರ್ಷಗಳಿಂದ ಕನ್ನಡ ಚಿತ್ರರಂಗ ಕಾತುರದಿಂದ ಕಾಯ್ತಾ ಇದ್ದಂಥ ಒಂದು ಯಶಸ್ಸನ್ನ ಈ ಸಿನಿಮಾ ತಂದುಕೊಟ್ಟು ಸಾಕಷ್ಟು ಕಲಾವಿದರಿಗೆ, ತಂತ್ರಜ್ಞರಿಗೆ, ಅಷ್ಟು ಮಾತ್ರ ಅಲ್ಲ, ಎಷ್ಟೋ ಸಿಂಗಲ್ ಥಿಯೇಟ್ರ್ಗಳು ಮುಚ್ಚೋಗಿದ್ವು. ಅಂಥ ಥಿಯೇಟ್ರ್ಗಳಲ್ಲಿ 50 ದಿನ ಓಡ್ದಂಥ ಒಂದು ಸಿನಿಮಾ ಕಾಟೇರ. ಆ ಥರದ ಒಂದು ಯಶಸ್ಸನ್ನ ತಂದುಕೊಟ್ಟಿದ್ದಕ್ಕೆ ಅಲ್ಲಲ್ಲ, ಕೆಲವು ಸಿಂಗಲ್ ಥಿಯೇಟ್ರ್ಗಳಲ್ಲಿ ಅದಾದಮೇಲೆ 100 ದಿನ ಕೂಡ ಕಾಟೇರ ಓಡ್ತು. ಜನ ಅದನ್ನು ಅಭಿಮಾನದಿಂದ ನೋಡಿದ್ರು ಆ ಸಿನಿಮಾವನ್ನು. ಸ್ಪೆಷಲಿ ನನಗೆ ಈ ಪಾತ್ರವನ್ನು ಕೊಟ್ಟಿದ್ದಕ್ಕೆ ನಿರ್ದೇಶಕರಿಗೆ ನಾನು ತುಂಬ ಪ್ರೀತಿಯ ಧನ್ಯವಾದಗಳು ಹೇಳಬೇಕು. ನಾಮಿನೇಷನ್ಗಳಲ್ಲಿ ಇಷ್ಟು ಘಟಾನುಘಟಿಗಳಿದ್ದಾರೆ, ಅವರೆಲ್ಲರೂ ನನ್ನ ಫೇವ್ರೆಟ್ ಕಲಾವಿದರು. ಈ ಸಿನಿಮಾದಲ್ಲಿ ಬಹುಶಃ ನನಗೆ ಜನ ಇಷ್ಟಪಟ್ಟು ನನ್ನನ್ನು ಆಯ್ಕೆ ಮಾಡಿದ್ದಾರೆ ಅಂದರೆ ಕಾಟೇರದಲ್ಲಿ ಆ ಒಂದು ಸೀನ್ ಅದಕ್ಕೆ ಪ್ರಮುಖವಾದ ಕಾರಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದ್ಭುತವಾದಂಥ ಒಂದು ಕಲ್ಪನೆ ಇರುವಂಥ ಆ ಒಂದು ಸೀನನ್ನು ಬರೆದು ನನ್ನನ್ನು ಆಯ್ಕೆ ಮಾಡಿದ್ದಕ್ಕೆ ನಿರ್ದೇಶಕರಿಗೆ, ನಿರ್ಮಾಪಕರಿಗೆ, ನನ್ನ ಪಕ್ಕದಲ್ಲಿದ್ದಂಥ ಎಲ್ಲ ಕೋ ಆರ್ಟಿಸ್ಟ್ಗೆ, ನಾಯಕರಿಗೆ, ನಾಯಕಿಗೆ, ಬಹುಮುಖ್ಯವಾಗಿ ಈ ಸಪೋರ್ಟಿಂಗ್ ಆರ್ಟಿಸ್ಟಲ್ಲಿ ಕ್ಯಾಟಗರಿನಲ್ಲಿ ನಾನು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀನಿ ಅಂತ ನನಗೆ ಓಟ್ ಮಾಡಿ ಸಪೋರ್ಟ್ ಮಾಡಿದಂಥ ಕರ್ನಾಟಕದ ಪ್ರತಿಯೊಬ್ಬ ಕಲಾಭಿಮಾನಿಗಳಿಗೆ ನನ್ನ ಪ್ರೀತಿಯ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್. ಸೊ ಇದೇ ಥರ ಇನ್ನೊಂದಷ್ಟು ಹಲವಾರು ವಿಭಿನ್ನವಾಗಿರೋಂಥ ಪಾತ್ರಗಳು ನಿಮ್ಮ ಕಡೆಯಿಂದ ಬರಲಿ ಅಂತ ಕೇಳ್ಕೋದ ನಿಮ್ಮನ್ನ ಬೀಳ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಮಾಲಾ ಕೈಲಿ ಕೊಡಿಸಿದ್ದು ನನಗೆ ತುಂಬ ವಿಶೇಷ ಅಂತ ಅನ್ನಿಸ್ತು.
ನಾನು ಚಿತ್ರರಂಗದಲ್ಲಿ ಫಸ್ಟ್ ಎಂಟ್ರಿ ಆಗಬೇಕಾದ್ರೆ ಇವರಂಥ ಸೂಪರ್ ಸ್ಟಾರ್ನ ನಾನು ಯಾವತ್ತೂ ನೋಡೇ ಇರಲಿಲ್ಲ. ಅಂಥ ಸೂಪರ್ ಸ್ಟಾರ್ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ನಾನು ತುಂಬ ಖುಷಿಯಿಂದ ಕೆಲಸ ಮಾಡಿದ್ದೀನಿ. ನಾವಿಬ್ಬರು ಒಟ್ಟೊಟ್ಟಿಗೆ ಕನ್ನಡ ಚಿತ್ರರಂಗದದ್ದು 50ನೇ ವರ್ಷದ ಸಂಭ್ರಮನ 75ನೇ ವರ್ಷದ ಸಂಭ್ರಮ ಅನಿಸುತ್ತೆ. ನಾನು ಮಾಲಾ ಅವರಿಬ್ಬರು ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡಿದ್ವಿ. ಇವತ್ತು ಆ ಥರದ ಒಬ್ಬ ಸ್ಟಾರ್ ಕಲಾವಿದೆ ನನಗೆ ಅವಾರ್ಡ್ ಕೊಡಿಸಿದ್ದು, ಅವ್ರ ಕೈಲಿ ನನಗೆ ಅವಾರ್ಡ್ ಕೊಡಿಸಿದ್ದು ನನಗೆ ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು. ನನಗೂ ಐ ಶುಡ್ ಸೇ ಥ್ಯಾಂಕ್ ಯು ಸೋ ಮಚ್ ಚಿತ್ತಾರ. ಇಂಥ ಒಂದು ಒಳ್ಳೆ ಬ್ಯೂಟಿಫುಲ್ ಆ್ಯಕ್ಟ್ರೆಸ್, ಅದು ಮೈ ಫ್ರೆಂಡ್. ಆಮೇಲೆ ಎಷ್ಟೊಂದು ಅವರು ಒಳ್ಳೊಳ್ಳೆ ಪಿಕ್ಚರ್ಸ್ ಮಾಡಿದ್ದಾರೆ ಕನ್ನಡದಲ್ಲಿ, ಆ್ಯಂಡ್ ಕ್ಯಾರೆಕ್ಟರ್ಸ್, ರೋಲ್ಸು, ಅವರು ಕಣ್ಣೀರಲ್ಲಿ ಎಲ್ಲ ಹಿಂಡ್ಬಿಟ್ಟು ತಿನ್ಬಿಟ್ಟು ಮಾಡುವಂಥ ಕ್ಯಾರೆಕ್ಟರ್ಸು ಮಾಡಿ ಅವ್ರಿಗೆ ಕೊಡೋದು. ಇವನ್ ಐ ಫೀಲ್ ವೆರಿ ಪ್ರೌಡ್ ಆಫ್ ಇಟ್. ಥ್ಯಾಂಕ್ ಯು. ವೆರಿ ನೈಸ್, ಸೋ ನೈಸ್. ಇಬ್ಬರು ಈ ಥರ ನೋಡೋದಕ್ಕೆ ಖುಷಿ ಆಗುತ್ತೆ. ಸೊ ನೀವಿಬ್ಬರು ವೇದಿಕೆ ಮೇಲೆ ಇನ್ನೊಂದು ಸ್ವಲ್ಪ ಇರಬೇಕು ಅಂತ ಕೇಳ್ಕೊತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಈಗ ಶ್ರುತಿ ಮೇಡಮ್ ಅವರು ಹೇಳಿದ್ರು, ನಾನು ಮಾಲಾಶ್ರೀ ಅವ್ರ ಜೊತೆ ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡಿದ್ದೆ ಅಂತ ಹೇಳಿದ್ರು ಒಂದು ಕಾಲ್ದಲ್ಲಿ ಅಂತ ಹೇಳಿದ್ರಿ. ಅದನ್ನ ಈಗ ಯಾಕೆ ನಾವು ರೀಕ್ರಿಯೇಟ್ ಮಾಡಬಾರ್ದು, ಮರು ಸೃಷ್ಟಿ ಯಾಕೆ ಮಾಡಬಾರ್ದು? ನೀವಿಬ್ರು ಯಾವತ್ತಿದ್ರು ಕನ್ನಡ ಚಿತ್ರರಂಗದ ಅಂದ್ರೆ ಚಂದನವನದ ಎವರ್ ಗ್ರೀನ್ ಬ್ಯೂಟಿಫುಲ್ ಲೇಡೀಸ್ ನೀವಿಬ್ರು. ಸೊ ಕೊಡಿ, ಇಲ್ಲಿ ಕೊಡಿ. ಚಿತ್ತಾರ ವೇದಿಕೆ ಮೇಲೆ ಬಲಿ ಇವರಿಬ್ಬರ ಒಂದು ಅದ್ಭುತವಾದ ಸ್ಟೆಪ್ಸ್. ಬಲಿ ಮ್ಯೂಸಿಕ್. ಅಬ್ಬಾ, ಬಲಿ ಜೋರಾಗಿ ಚಪ್ಪಾಳೆ. ಥ್ಯಾಂಕ್ ಯು. ಬಾ, ನಿಜವಾಗ್ಲೂ ನೋಡಕ್ಕೆ ಒಂದು ಸೆಕೆಂಡು ನನ್ನ ಜೊತೆ ಎಲ್ಲರೂ ಇದಕ್ಕೆ ಸಹಮತ ಇದ್ದೀರಾ ಅಂತ ಹೇಳಿ ನಮ್ಮೆಲ್ಲರಿಗೂ ಒಂದು ಸೆಕೆಂಡ್ ಅನ್ನಿಸ್ತು, ನಾವು ಒಂದು ಸ್ವಲ್ಪ ಹಿಂದಿನ ವರ್ಷದಲ್ಲೇ ಹುಟ್ಟಬೇಕಾಗಿತ್ತು ಅಂತ ಅನ್ನಿಸ್ತು. ಎಷ್ಟು ಜನಕ್ಕೆ ಹಂಗೆ ಅನ್ನಿಸ್ತು? ಕೈ ಎತ್ತಕ್ಕೆ ಭಯ ಪಡ್ತಾರೆ, ಯಾಕಂದ್ರೆ ಎಲ್ಲ ವೈಫ್ ಜೊತೆ ಬಂದ್ಬಿಟ್ಟಿದ್ದಾರೆ. ಇಲ್ಲಿ ಬಿಡಿ, ಪರವಾಗಿಲ್ಲ. ಈ ಸಾಂಗ್ ಅಲ್ಲಿ ಮಹಾಲಕ್ಷ್ಮಿ ಮೇಡಮು ಹೀರೋಯಿನ್ ಆಗಿದ್ರು, ಶ್ರುತಿ ಮೇಡಮು ರವಿ ಸರ್ ಕ್ಯಾರೆಕ್ಟರ್ ಮಾಡಿದ್ರಿ. ಈಗ ಸದ್ಯಕ್ಕೆ ಇಲ್ಲ, ನಾನು ಜೀನ್ಸ್ ಹಾಕೊಂಡಿದ್ದೆ. ಸೊ ನೀವು ರವಿ ಸರ್ದು ಮಾಡಿದ್ರಿ, ನೀವು ಮಹಾಲಕ್ಷ್ಮಿ ಮ್ಯಾಮ್ ಮಾಡಿದ್ರಿ. ಈಗ ಇಬ್ರು ಲೇಡೀಸ್ ಕ್ಯಾರೆಕ್ಟರ್ ಬರುತ್ತೆ. ಇನ್ನೊಂದು ಸಾಂಗ್ ಹಾಕ್ತೀರಿ, ಒಂದೇ ಒಂದು ಸೂಪರ್, ಒಂದೇ ಟ್ರೈ ಮಾಡೇ ಬೇಡ, ಮ್ಯೂಸಿಕ್ ಬಂದೇ ಬಿಡ್ಲಿ. ಅಬ್ಬಾ, ಏನ್ ಎನರ್ಜಿ, ಏನ್ ಜೋಶ್. ಬರ್ಲಿ ಇವ್ರಿಬ್ಬರಿಗೂ ಜೋದ ಚಪ್ಪಾಳೆ ರೀ. ತಬ್ಬಲಿ ಅಂದ್ರೇನೆ ಯಾರು ಇಲ್ದೇ ಅಳೋ ಅಂತ ಹಾಡು, ಅದಕ್ಕೆ ಯಾರು ಹಿಂಗೆ ಅಂದ್ರೆ ನಾವೆಲ್ಲದನ್ನು ಎಂಜಾಯ್ ಮಾಡ್ತೀವಿ ಇವಾಗ ಸದ್ಯಕ್ಕೆ. ಆಯ್ತು, ಸದ್ಯದ ಪರಿಸ್ಥಿತಿ ನಮ್ಗೆ ಏನೇನಿರುತ್ತೋ ಅದ್ರಲ್ಲೇ ಖುಷಿ ಪಡ್ತಾ ಇತ್ತು. ನಮ್ಮಿಬ್ರು ತಮಾಷೆ ನೋಡಿ ಅದಕ್ಕೂ ಎಂಜಾಯ್ ಮಾಡಿದ್ರಿ. ಹಂಗಲ್ ನೋಡಿ, ಎಷ್ಟು ಜನ ಇಡೀ ಅಲ್ಲೋಡಿ ನೋಡ್ತಾ ಇದ್ದ ಎಷ್ಟು ಜನ ಕನ್ನಡಿಗರು ಖುಷಿ ಪಟ್ಟಿದ್ದಾರೆ ಈ ಒಂದು ಚಿತ್ತಾರ ಸ್ಟಾರ್ ಅವಾರ್ಡ್ಸ್ ಅನ್ನ. ಈ ಒಂದು ನಿಮ್ಮಿಬ್ಬರ ಸ್ಟೆಪ್ಸ್ ನೋಡಿ. ಯಾರು? ಅನುಪಮಕರು. ಅವ್ರಿಗೆ ಇನ್ನೊಂದು ಸಾಂಗ್ ಇದೆ, ಹೊಸ ತಬ್ಬಲಿಗೆ ಅಂತ ಇನ್ನೊಂದು ಸಾಂಗ್ ಇದೆ, ಅವ್ರನ್ನ ಕರೆಸ್ತೀವಿ. ಬಟ್ ನಿಜವಾಗ್ಲೂ ಬಲಿ ಇವರಿಬ್ಬರಿಗೆ ಜೋರಾದ ಚಪ್ಪಾಳೆ. ಈ ವರ್ಷದ ಚಿತ್ತಾರ ಸ್ಟಾರ್ ಅವಾರ್ಡ್ಸ್ ನ ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ಫೀಮೇಲ್ ಇವ್ರಿಗೆ ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಆಕ್ಚುಲಿ ಇದಕ್ಕೆ ನೀವು ನಮ್ಮ ಗಿಚ್ಚಿಗಿಲಿಗಿಲಿ ತಂಡನ ಸಪರೇಟ್ ಪಾರ್ಟಿ ಕೊಡಿಸ್ಬೇಕು ಈ ಒಂದು ಅವಾರ್ಡ್ಗೆ.
ಖಂಡಿತ ಕೊಡಿಸುವ, ಖಂಡಿತ ಕೊಡಿಸ್ಬೇಕು. ಯಾಕಂದ್ರೆ ಗಿಚ್ಚಿ ಗಿಲ್ಲಿ ಗಿಲ್ಲಿಲಿ ನಾವು ಇದೀವಿ ಅನ್ನೋ ಕಾರಣಕ್ಕೆ ಮಾತ್ರ ಅಲ್ಲ, ಹೌದು, ಇಡೀ ಕರ್ನಾಟಕನ ನಗಿಸ್ತಾ ಇರುವಂಥ ಒಂದು ಶೋ ಅದು. ಆ ಶೋ 1.5 ಗಂಟೆ ಮಾತ್ರ ಅಲ್ಲ, ಜನ ಸಾಟರ್ಡೆ ಸಂಡೇ ತಪ್ಪದೆ ಆ ಶೋನ ನೋಡ್ತಾರೆ. ಅಲ್ಲಿರುವಂಥ ಪ್ರತಿಯೊಬ್ಬ ಕಲಾವಿದರು ಇಡೀ ಕರ್ನಾಟಕದಲ್ಲಿ ಹೆಸರುವಾಸಿಯಾಗಿದ್ದಾರೆ. ನಗುವಿಗೆ ಮತ್ತೊಂದು ಹೆಸರೇ ಗಿಚ್ಚಿ ಗಿಲಿಗಿಲಿ. ಬಲೆ ಗಿಚ್ಚಿ ಗಿಲಿಗಿಲಿಗೆ ಒಂದ್ಸಲೇ ನೋಡಿ, ನೀವು ಎಲ್ಲಿದ್ರು ನಮ್ದನ್ನ ಪ್ರಮೋಟ್ ಮಾಡ್ಕೊಂಡ್ಬಿಡ್ಬೇಕು ಚೆನ್ನಾಗಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇನ್ನಷ್ಟು ಅವಾರ್ಡ್ಗಳು ನಿಮಗೆ ಸಿಗ್ತಾ ಇರಲಿ, ಇನ್ನೊಂದಷ್ಟು ಮನೋರಂಜನೆ ನಿಮ್ಮ ಕಡೆಯಿಂದ ಇಡೀ ಕರ್ನಾಟಕಕ್ಕೆ ಸಿಗ್ತಾ ಇರಲಿ ಅಂತ ಹೇಳ್ತಾ ಬೀಳ್ಕೊಡ್ತಾ ಇದೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು.